ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಅನದರ್ ವ್ಲಾಗ್. ಸೊ ಏನು ಗುರು, ಯಾವುದೋ ದೇವನಹಳ್ಳಿ ಹೈವೇ ಹತ್ರ ನಿಂತ್ಬಿಟ್ಟಿದೆಯಾ ಅಂತ ನೋಡ್ತಿದ್ದೀರಾ? ಅದು ಒಳ್ಳೆ ಬ್ಯೂಟಿಫುಲ್ ಸನ್ಸೆಟ್ ಆಗ್ತಿದೆ. ಅದ್ರ ಜೊತೆಗೆ ಒಂದೊಳ್ಳೆ ಬ್ಯೂಟಿಫುಲ್ ಆದಂಥ ಕಾರು, ದಿ ಲೆಜೆಂಡ್ರಿ ಟೊಯೋಟಾ ಕ್ವಾಲಿಸ್ 2.4 RS. ಸೊ ಇದು ಬಂದು 2.4G ಅಲ್ಲ, 2.4 RS ಇದು. ಸೊ ಜಿಗೂ RSಗೂ ಏನು ಗುರು ಡಿಫ್ರೆನ್ಸ್ ಅಂತಂದರೆ, ಜಿಯಲ್ಲಿ ನಿಮಗೆ 8 ಸೀಟರು ಮತ್ತು 10 ಸೀಟರ್ ಬರ್ತಾಯಿತ್ತು. ಸೊ ಇದು RS ಅದಕ್ಕಿಂತ ಒಂದು ಸ್ವಲ್ಪ ಸ್ಪೆಷಲ್ ಎಡಿಷನ್ ಅಂತ ಅಂದ್ಕೊಳ್ಳಿ. ಮಧ್ಯ ಇದು ಕ್ಯಾಪ್ಟನ್ ಸೀಟ್ ಬರುತ್ತೆ. ಸೊ ಒಳಗಡೆ ಎಲ್ಲ ತೋರಿಸ್ತೀನಿ ನಿಮಗೆ. ಗಾಡಿ ಬಂದು ಇನ್ನೂ ಸ್ಟಾಕ್ ಪೇಂಟಲ್ಲೇ ಇದೆ, ಎಲ್ಲನೂ ಒಳ್ಳೆ ಕಂಡೀಷನಲ್ಲಿದೆ ಗುರು. ಗಾಡಿ ಅಂತೂ ನೀವೇನೋ ಹೇಳಬೇಕು ಅಂತಂದ್ರೂ ಗ್ರೀನ್ ಕಲರ್. ಮೇಯ್ನ್ ನಾವು ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಇದರಲ್ಲಿರೋ ಇಂಜಿನ್ನು, ದಿ ಹಾರ್ಟ್ ಆಫ್ ದ ಕಾರ್ ಇಂಜಿನ್ ತೋರಿಸ್ತೀನಿ ಬನ್ನಿ. ಸೊ ಇದರಲ್ಲಿರೋದು 2.4 ಲೀಟರ್ ಅಂದರೆ 2440 cc. ಸೊ ಇದು ಬಂದು 75 PS ಹಾರ್ಸ್ ಪವರ್ಸ್ ಮತ್ತು 151 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. 4 ಸಿಲಿಂಡರ್ ಇಂಜಿನ್ ಇದು. ಇವಾಗಲೂ ಇದ್ರ ಬಗ್ಗೆ ಮಾತಾಡೋಂಗಿಲ್ಲ ಗುರು. ಟೊಯೋಟಾ ಓನರ್ಸ್ನ ಕೇಳಿ ನೋಡಿ ಇದ್ರ ಬಗ್ಗೆ ಹೆಂಗಿರುತ್ತೆ ಅಂತ. ಸೊ ಬನ್ನಿ, ಗಾಡಿ ಡ್ರೈವ್ ಮಾಡ್ತಾ ಇನ್ನೂ ಏನೇನು ಡೀಟೇಲ್ಸ್ ಎಲ್ಲ ಇದೆ ತಿಳಿಸ್ಕೊಡ್ತೀನಿ ನಾನು. ಸೊ ಡೋರಲ್ಲಿ 4 ಪವರ್ ವಿಂಡೋಸ್ ಬರುತ್ತೆ. ಇದು ಫ್ರಂಟಿಗೆ ಒನ್ ಟಚ್ ಅಪ್ ಆ್ಯಂಡ್ ಡೌನು ಆಟೋ ಬರುತ್ತೆ. ಮಿರರ್ಸ್ ಎಲ್ಲ ನಾರ್ಮಲಾಗಿ ನೀವು ಮ್ಯಾನ್ಯುಯಲಾಗಿ ಅಡ್ಜಸ್ಟ್ ಮಾಡ್ಕೊಬೇಕು. ಪವರ್ ಮಿರರ್ಸ್ ಎಲ್ಲ ಕೊಟ್ಟಿರಲಿಲ್ಲ. ಮತ್ತು ರೇರ್ ವ್ಯೂ ಮಿರರ್ ಈ ಕಡೆ, ಇದು ನಾರ್ಮಲ್ ನಿಮ್ಗೆ ಬರುತ್ತೆ. ಸೊ ಇಲ್ಲಿ ಒಂದು ಚಿಕ್ಕದಾಗಿ ಕ್ಲಾಕ್ ಮೀಟರ್ ಕೊಟ್ಟಿದ್ದಾನೆ, ನಿಮ್ಮ ಟೈಮ್ ಸರಿ ಇದೆಯಲ್ವ ಅಂತ ನೋಡ್ಕೊಳ್ಳಿ ಅಂತ. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಟೊಯೋಟಾದು ಸುಪ್ರೀಮೆಸಿ ತೋರಿಸ್ಲಾ ನಿಮಗೀಗ ನೋಡಿ ಇಲ್ಲಿ ಗುರು. ಈ ಫೀಲ್ ಈಗಿನ ಕಾರ್ಗಳಲ್ಲಿ ಬರೋಲ್ಲ ಗುರು. ಅದು ಡೀಸಲ್ಲಿ ಓಡಿಸೋದು. ನಿಮಗೆ ಹ್ಯಾಂಡ್ ಬ್ರೇಕ್ ಬಂದು ಇಲ್ಲಿ ಕೊಟ್ಟಿದ್ದಾನೆ, ಹಿಂಗೆ ಪುಷ್ ಮಾಡಿ ಜಸ್ಟ್ ಬಿಡೋದಷ್ಟೇ. ಸೊ ಡ್ಯಾಶ್ಬೋರ್ಡ್ ನಿಮ್ಗೆ ಈ ಥರ ಇದೆ ಲೇಔಟು. ಸೊ ಇದು ಅವಾಗಿಂದ ಬಿಲ್ಡ್ ಮಾಡಿರೋದು ಇವ್ರು ಹೆಂಗೆ ಅಂತಂದರೆ, ಫುಲ್ಲು ರಫ್ ಆ್ಯಂಡ್ ಟಫ್ ಆಗಿ ಮಸ್ತಾಗಿರುತ್ತೆ. ನಿಮ್ಗೆ ಯಾವುದೇ ಇಲ್ಲಿ ತನಕ ಯಾವುದೇ ಥರದ ಸೌಂಡ್ಸ್ ಬರೋದಾಗಲಿ ಆ ಥರ ಆಗಲಿ ಇರೋಲ್ಲ. ಇವಾಗ ಏನು ಬರ್ತಾಯಿದೆ ಮಾಡರ್ನ್ ಡೇ ಕಾರ್ಸ್, ಆ ಥರ ಇರೋಲ್ಲ ಇದೆಲ್ಲ. ಒಳ್ಳೆ ಸಖತ್ ಬಿಲ್ಡ್ ಕ್ವಾಲಿಟಿಯಲ್ಲಿ ಬಿಲ್ಡ್ ಮಾಡ್ತಾಯಿದ್ರು ಅವಾಗಿಂದ. ಸೊ ಇದು ಬಂದು 5 ಸ್ಪೀಡ್ ಗೇರ್ ಬಾಕ್ಸು, ನಾರ್ಮಲ್ ಇವಾಗ ಏನು ಬರ್ತಾಯಿದೆ ಅದೇ ಥರ ರೆಗ್ಯುಲರ್ ಗೇರ್ ಬಾಕ್ಸೇನೆ. ಸೊ ಟು ದ ಫಸ್ಟ್ ಗೇರ್. ಆ್ಯಂಡ್ ಎಷ್ಟು ಓಡಿದೆ ಅಂತ ನೋಡ್ತೀರಾ ಗಾಡಿ, 1,71,000. ನಾರ್ಮಲ್ ಜನರಲ್ ಸರ್ವಿಸ್ ಅದು ಇದು ಮಾಡಿಸ್ಕೊಂಡಿರೋದಷ್ಟೇ, ಮೇಜರ್ ಏನಂದ್ರೆ ಏನೂ ಇಲ್ಲ ಗುರು. ಸೊ ಬನ್ನಿ ಹೋಗೋಣ. ಫಸ್ಟ್ ಸೀಟ್ ಬೆಲ್ಟ್. ಪಿಕಪ್ಪು ಒಳ್ಳೆ ಅಷ್ಟೇ ಮಸ್ತಾಗಿದೆ ಇದು. ಇದ್ರ ಡ್ರೈವೇಬಿಲಿಟಿ ಈಗೂ ಕೂಡ ತುಂಬ ಸಖತ್ತಾಗಿದೆ. ಇದು ಮೇಯ್ನ್ ಏನು ಅಂತಂದರೆ, ನಿಮಗೆ RPM ಎತ್ತಿ ಫುಲ್ಲು ರೈಸ್ ಮಾಡ್ಕೊಂಡು ಓಡಿಸೋದು ಆ ಥರ ಅಲ್ಲ. ಇದೆಲ್ಲ ಒಳ್ಳೆ ಪಿಕಪ್ಪು. ನೀವು 10 ಜನ ಹಾಕ್ಕೊಂಡು ಗಾಡಿ ಓಡಿಸಿದ್ರೂ ಸಖತ್ ಪಿಕಪ್ಪಲ್ಲಿರುತ್ತೆ ಗಾಡಿ. ನಾನು ಹುಟ್ಟಿದಾಗ ಬಂದಿರೋ ಗಾಡಿ ಗುರು ಇದು. 2000 ಇಸ್ವಿನಲ್ಲಿ ಇಂಡಿಯನ್ ಮಾರ್ಕೆಟಿಗೆ ಇವ್ರು ತಂದಿರೋದು. ಸೊ ಅವಾಗಿಂದ ನಿಮಗೆ ಇವ್ರು ಲಾಂಚ್ ಮಾಡಿದಾಗ ಎಷ್ಟು ಸಖತ್ ಸೇಲ್ಸ್ ಆಯಿತು ಅಂದರೆ, ಟೊಯೋಟೋದವ್ರಿಗೆ ಇದೇ ಲಕ್ಕಿ ಅಂತ ಹೇಳ್ಬೋದು. ಟೊಯೋಟೋದವರು ಇಟ್ಕೊಂಡಿದ್ದೇ ಇದೇ ಕ್ವಾಲಿಸಿಂದ. ಆಮೇಲೆ ಈ ಗಾಡಿ ಬಂದು ಲ್ಯಾಡರ್ ಆನ್ ಫ್ರೇಮ್ ಚಾಸಿ ಬರುತ್ತೆ. ಸೊ ಏನು ಚಾಸಿ ಮೇಲ್ಗಡೆ ಇದು ಬಾಡಿನ ಕೂರಿಸಿರ್ತಾರೆ. ಸೊ ಆ ಥರ ಇದು. ಸೊ ಇವಾಗಲೂ ಕೂಡ ನೋಡಿ ಗಾಡಿ 70ಯಲ್ಲಿದೆ, 75ಯಲ್ಲಿದೆ. ಒಂದು ಚೂರು ಗೊತ್ತಾಗಲ್ಲ ಗುರು, ಅಷ್ಟು ಪೀಸಾಗಿ ಓಡುತ್ತೆ ಗಾಡಿ. ಏನಿಲ್ಲ ಅಂತಂದ್ರು 100, 120 ಆರಾಮಾಗಿ ಕ್ರೂಸ್ ಮಾಡ್ಬೋದು ಈ ಗಾಡಿನಲ್ಲಿ.
ಗುರು ಸ್ಟೇರಿಂಗ್ ಕೂಡ ಅಷ್ಟೇ ಎಷ್ಟು ಲೈಟ್ ವೆಯ್ಟ್ ಆಗಿದೆ ಅಂತಂದರೆ ಫುಲ್ ಪವರ್ ಸ್ಟೇರಿಂಗ್ ಬೇರೆ ಇದು, ಹೆವಿ ಲೈಟ್ ವೆಯ್ಟ್ ಇದೆ ಸ್ಟೇರಿಂಗು. ಸಿಂಗಲ್ ಆ್ಯಂಡ್ ಆಪ್ರೇಟಿಂಗ್ ಆರಾಮಾಗಿ ಮಾಡ್ಬೋದು ನೀವು. ಆಮೇಲೆ ಇದು ಡೀಸೆಲ್ ನಿಮಗೆ ಮೈಲೇಜು ಒಂದು 10-12 ಬರುತ್ತೆ. ಸೊ MPVಗೆ 10-12 ಅನ್ನೋದು ಒಂದು ಒಳ್ಳೆ ನಂಬರೇನೆ. ನಿಮಗೆ ಇದರಲ್ಲಿ ನಾನು ಸೆಕೆಂಡ್ ರೋ ಸೀಟಿಂಗ್ ಕಂಫರ್ಟ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಆವಾಗಲೇ ಹೇಳ್ದಂಗೆ ಇದು 2.4 RS ಆಗಿದ್ದರಿಂದ ಮಧ್ಯದ ರೋ ನಿಮಗೆ ಕ್ಯಾಪ್ಟನ್ ಸೀಟ್ಸ್ ಬರುತ್ತೆ. ಸೊ ನೋಡಿ, ಇದು ಕ್ಯಾಪ್ಟನ್ ಸೀಟು. ಲಾಸ್ಟ್ ರೋ ಅಲ್ಲಿ 3 ಮೆಂಬರ್ಸ್ಗೆ, ಮತ್ತು ಈ ರೋ ಬಂದು 2 ಪರ್ಸನ್ಸ್ಗೆ. ಸೊ ಟೋಟಲ್ ಸೀಟಿಂಗ್ ಕೆಪಾಸಿಟಿ ಬಂದಿದ್ದು 7 ಸೀಟರು. ಫ್ರಂಟ್ 2 ಮತ್ತು ಮಿಡಲ್ ಸೆಕೆಂಡ್ ರೋ 2, ಲಾಸ್ಟಲ್ಲಿ 3. ಗುರು ಇವಾಗ ಬರ್ತಿರೋ ಇನೋವಾ ಕ್ರಿಸ್ಟಾ ಮತ್ತು ಅದು ಯಾವುದ್ರಲ್ಲೂ ಇಷ್ಟೊಂದು ಕಂಫರ್ಟ್ ಇಲ್ಲ ಗುರು. ನೋಡಿ ಎಷ್ಟು ನಮ್ಗೆ ಬೇಕಾದಷ್ಟು ಲೆಗ್ ಸ್ಪೇಸ್ ಇದೆ. ಥೈ ಸಪೋರ್ಟ್ ಸ್ವಲ್ಪ ಕಮ್ಮಿ ಇದೆ, ಅದೊಂದು ಒಪ್ಕೊಬೋದು. ಆಮೇಲೆ ಇದು ಕೂಡ ಫುಲ್ ಸ್ಟಾಕ್, ಕಂಪ್ಲೀಟ್ಲಿ ಸ್ಟಾಕ್ ಇದು ಗಾಡಿ ಏನಿದೆ ನಿಮಗೆ. ಈ ಸೀಟು ಕೂಡ ಕಂಪನಿಯಿಂದ ಹೇಗೆ ಬಂದಿದೆಯೋ ಅದೇ ಥರನೇ ಇರೋದು ಇದು. ಮತ್ತು ನಿಮಗೆ AC ಬಂದು ಮೇಲ್ಗಡೆ ಇಲ್ಲಿ ರೂಫ್ AC ಕೊಡ್ತಾರೆ, ಇಲ್ಲೇ ಕಂಟ್ರೋಲ್ ಮಾಡ್ಕೊಬೋದು ನೀವು. ಹೈ ಲೋ ಫ್ಯಾನ್ ಸ್ಪೀಡೆಲ್ಲ. ದೊಡ್ಡ ಫ್ಯಾಮಿಲಿ, ಒಂದು 7 ಮೆಂಬರ್ಸ್ 8 ಮೆಂಬರ್ಸ್ ಇದ್ದಾರೆ ಅಂತಂದರೆ ಅಷ್ಟು ಆರಾಮಾಗಿದೆ ಗುರು ಹಿಂದೆ ಕೂತ್ಕೊಳ್ಳೋಕ್ಕೆ. ನೋಡಿ, ನಿಮ್ಗೆ ಹಿಂದೆ ಕೂಡ ಪವರ್ ವಿಂಡೋಸ್ ಸ್ವಿಚಸ್ ಕೊಟ್ಟಿದ್ದಾನೆ ಇಲ್ಲಿ. ಮತ್ತು ಇಲ್ಲಿ ನೋಡಿ ಹ್ಯಾಶ್ ಡ್ರೈ ಅಂತ ಕೂಡ ಕರಿಬೋದು. ನೀವೇನಾರು ಹ್ಯಾಶ್ ಹೊಡಿತೀನಿ ಅಂತಂದರೆ ಇದರಲ್ಲಿ ಹೊಡೆದು ಆಮೇಲೆ ಕ್ಲೀನ್ ಮಾಡ್ಕೋಬೋದು. ಗುರು ಹೆವಿ ಕಂಫರ್ಟ್ ಆಗಿದೆ ಗುರು ಹಿಂದೆ ಕೂತ್ಕೊಳ್ಳೋಕ್ಕಂತೂ. ನೀವು ಲಾಂಗ್ ಜರ್ನೀಸ್ ಮಾಡ್ತೀನಿ ಅಂತಂದರೆ ಫ್ಯಾಮಿಲಿಗೆ ಪಕ್ಕ ಆವಾಗ ಹೇಳಿ ಮಾಡಿಸಿದ್ದಿದಂತೂ. ಆಮೇಲೆ ಈ ಡ್ಯಾಶ್ ಬೋರ್ಡ್ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ ಅಂತ. ಡ್ಯಾಶ್ ಬೋರ್ಡು ಆವಾಗ ಬಂದಿರೋ ಥರನೇ ಅನಿಸಲ್ಲ ಗುರು. ಅಂದರೆ ತುಂಬ ಅಷ್ಟೊಂದು ಬಿಡ್ತಿಲ್ಲ ನೋಡಿ. ಆ ಗ್ಲಾಸ್ಗೂ ಆ ಡ್ಯಾಶ್ ಬೋರ್ಡಿಗೆ ಬಂದಿರೋದಕ್ಕೆ ಎಷ್ಟು ಸ್ವಲ್ಪ ಅಷ್ಟೇ ನಿಮಗಿರೋದು. ಬಟ್ ಎಷ್ಟು ನೀಟಾಗಿ ಕೊಟ್ಟಿದ್ದಾನೆ ಅಂತಂದರೆ. ಆಮೇಲೆ ಇದು ನನ್ನ ಫ್ರೆಂಡ್ ಏನು ಮಾಡಿಸಿದೆ ಅಂತಂದರೆ ಫುಲ್ ಆಡಿಯೋ ಸಿಸ್ಟಮ್ ಅಪ್ಗ್ರೇಡ್ ಮಾಡಿಸಿದ್ದಾನೆ ಈ ಗಾಡೀಲಿ. ಡೋರ್ಸ್ಗೆಲ್ಲ ಡ್ಯಾಂಪಿಂಗ್ ಮಾಡಿಸಿ ಸ್ಪೀಕರ್ಸು ಮತ್ತು ಆ್ಯಂಪ್ಲಿಫೈಯರ್ಸ್ ಎಲ್ಲ ಹಾಕಿದ್ದಾರೆ. ನಾನು ಸೌಂಡ್ ಕ್ವಾಲಿಟಿ ತೋರಿಸ್ತೀನಿ ರೀ ನಿಮಗೆ. I love everything. Fire spreading all around my room. My world's so bright, it's hard to breathe, but that's alright. Hush. ಸೊ ನನ್ನ ಫ್ರೆಂಡಿದು ಇನ್ಸ್ಟಾಗ್ರಾಮ್ ಪೇಜ್ ನಾನು ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಏನಾದ್ರು ಡೌಟ್ಸ್ ಇತ್ತು ಅಂತಂದರೆ ನೀವು ಅವನಿಗೆ ಮೆಸೇಜ್ ಹಾಕ್ಬೋದು. ಇವನ್ಗೇನು ಗುರು ಬಂದಿರೋದು ಕಾರೊಳಗೆ ಹೆಲ್ಮೆಟ್ ಹಾಕೊಂಡು ಕೂತವನೆ ಅಂತ. ನೋಡಿ ಬಾಯ್ಸ್, ಆಫ್ ರೋಡಿಂಗ್ ಕೂಡ ಮಾಡ್ತಿದ್ದೀವಿ ಇದರಲ್ಲಿ. ಹಂಗಂತ ಮಾಡಿ ಗಿಡಕ್ಕೆ ಹೋಗ್ಬಿಟ್ಟಿರ ಗಾಡಿ ಸಿಕ್ಕಾಕೊಳ್ಳುತ್ತೆ. ನಾನೊಂದು ಆಲ್ಮೋಸ್ಟ್ 60 ಹೋಗ್ತಾ ಇದ್ದೀನಿ. 60 ಏನೋ ಅಷ್ಟೊಂದು ಫೀಲ್ ಆಗ್ತಾಯಿಲ್ಲ. ಮೇ ಬಿ ಇನ್ನೊಂದು 70-80 ಹೋದರೆ ಆ ಬಾಡಿ ರೋಲ್ ಅಂತೂ ಪಕ್ಕಾ ನೀಟಾಗಿ ಫೀಲ್ ಆಗುತ್ತೆ. ಸೊ ಗೈಸ್, ನೋಡಿದ್ರಲ್ಲ, ನಾನೇನಾದರೂ ಪಾಯಿಂಟ್ಸ್ ಮಿಸ್ ಮಾಡಿದರೆ ನೀವು ಕಮೆಂಟ್ಸಲ್ಲಿ ಹೇಳಿ. ಹೀಗೆ ಬೇರೆ ಯಾವ ಗಾಡಿ ಮಾಡೋಣ ರಿವ್ಯೂ ಅಂತ ಹೇಳಿ, ಕಾರ್ ಆಗಲಿ ಬೈಕ್ ಆಗಲಿ. ಸೊ ಇದು ಫಸ್ಟ್ ಟೈಮ್ ನಾನು ಕಾರು ರಿವ್ಯೂ ಮಾಡ್ತಾ ಇರೋದು. ಯಾವ ಥರ ಇತ್ತು ಅಂತ ನೀವೇ ಒಂದು ಸರಿ ಮೆನ್ಷನ್ ಮಾಡಿ ಕಮೆಂಟಲ್ಲಿ ತಿಳಿಸಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. Until next time, take care. Bye bye.